ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆ ಅಂತ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ವಿದ್ಯುತ್ ಉತ್ಪಾದಿಸಿ ಹಣ ಉಳಿಸಿ ಆದಾಯ ಗಳಿಸಿ ಅಂತ ಹೇಳ್ತಾ ಇದೆ. ಇದು ಕೇಂದ್ರ ಸರ್ಕಾರದ ಯೋಜನೆ. ಜನರಿಗೂ ಅನುಕೂಲ ಆಗಬೇಕು. ಅದರ ಜೊತೆಗೆ ಸರ್ಕಾರ ಬೇರೆ ಕಡೆಯಿಂದ ಕರೆಂಟಿನ ತಗೊಳ್ಳೋಂಥದ್ದನ್ನ ಕಡಿಮೆ ಮಾಡ್ಕೋಬೇಕು. ಬೇರೆಯವ್ರ ಮೇಲೆ ನಾವು ಅವಲಂಬಿತ ಆಗಿರೋದನ್ನ ತಪ್ಪಿಸ್ಬೇಕು ಅನ್ನೋದು ಸರ್ಕಾರದ ಉದ್ದೇಶ ಆಗಿದೆ. 2024 ಜನವರಿ 22ರಂದು ಕೇಂದ್ರ ಸರ್ಕಾರ ಅವಾಗಲೇ ಹೇಳಿತ್ತು, ಈ ಒಂದು ಯೋಜನೆಯಲ್ಲಿ ದೇಶದ ಜನರ ಮನೆಗಳ ಮೇಲೆ ಸೋಲಾರ್ ಪ್ಯಾನೆಲ್ಗಳನ್ನು ಹಾಕಿಸ್ಕೊಳ್ಳಿ, ವಿದ್ಯುತ್ ಸ್ವಾವಲಂಬಿಗಳಾಗ್ಬೋದು ಅಂತ ತಿಳಿಸಿತ್ತು. ಇದರಿಂದ ದೇಶ ಇನ್ನಷ್ಟು ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಕೂಡ ತಿಳಿಸಿತ್ತು. ಇದನ್ನು ಹಾಕಿಸ್ಕೊಳ್ಳೋದಕ್ಕೆ ನೀವು ಪೂರ್ತಿ ಹಣವನ್ನೇನು ಕಟ್ಟಬೇಕಾಗಿಲ್ಲ, ಅದರಲ್ಲೂ ನೀವು ಸಬ್ಸಿಡಿ ಕೊಡ್ತೀವಿ ನಾವು ಅಂತ ಕೂಡ ಹೇಳಿತ್ತು. ಇದನ್ನು ಹಾಕಿಸ್ಕೊಬೇಕಾದ್ರೆ ನೀವು ದುಡ್ಡು ಕೊಡ್ತೀರಲ್ಲ, ಅದನ್ನು 5 ವರ್ಷಗಳ ತನಕ ಸ್ವಲ್ಪನೇ ಹಣನ ಕಟ್ತಾ ಹೋಗ್ಬೋದು. ಕಡಿಮೆ ಅಂದರೂ ಒಂದು ಸಾರಿ ನೀವು ಇದನ್ನು ಹಾಕಿಸ್ಕೊಂಡ್ರೆ 20 ವರ್ಷಗಳ ಕಾಲ ಉಚಿತವಾಗಿ ನಿಮ್ಮ ವಿದ್ಯುತ್ ಬಿಲ್ಲನ್ನು ಪಡ್ಕೋಬೋದು ಅಂತ ತಿಳಿಸಿದ್ದಾರೆ. ಏನೆಲ್ಲ ಪ್ರಯೋಜನ ಇದೆ ಇದರಿಂದ ಅಂತಂದರೆ, ಕರೆಂಟ್ ಬಿಲ್ ಕಟ್ಟೋ ಹಂಗಿಲ್ಲ, ಹೆಚ್ಚಾಗಿ ನೀವೇ ಕರೆಂಟ್ ಉತ್ಪಾದನೆ ಮಾಡಿ ಬೆಸ್ಕಾಂಗೆ ಮಾರಿ ಆದಾಯನ ಕೂಡ ಪಡ್ಕೋಬೋದು. ಇದರಿಂದ ಯಾವುದೇ ರೀತಿಯ ಪರಿಸರಕ್ಕೆ ಹಾನಿ ಕೂಡ ಆಗೋದಿಲ್ಲ. ಇದನ್ನು ಪಡ್ಕೋಬೇಕು ಅಂತಂದರೆ ನೀವು ವಿದ್ಯುತ್ ಬಿಲ್ಲು ಮತ್ತು ಆಧಾರ್ ಕಾರ್ಡ್ ಕೊಟ್ಟರೆ ಸಾಕು. ನೀವು ಈ ಯೋಜನೆಯ ಅನುಕೂಲವನ್ನು ಪಡ್ಕೋಬೇಕು ಅಂತಂದರೆ ವೆಬ್ಸೈಟಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು. ಯಾವುದು ಅಂದರೆ ಬೆಸ್ಕಾಂ ಸೋಲಾರ್ ಪೋರ್ಟಲ್ ಅಂತ ಹೇಳಿ ತಿಳಿಸಿದ್ದಾರೆ. PM ಸೂರ್ಯಘರ್ ನೋಂದಣಿ ಸಂಖ್ಯೆ ಬಳಸಿ ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಯಾರೆಲ್ಲ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸ್ತಾರೋ ಅಂಥವ್ರಿಗೆ ಮಾತ್ರ ಈ ಒಂದು ಸೌಲಭ್ಯವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಅಂತ ಕೂಡ ತಿಳಿಸಿದ್ದಾರೆ. 1 ಕಿಲೋವ್ಯಾಟ್ ಸಾಮರ್ಥ್ಯದ ಸೌರ ಫಲಕದಿಂದ ತಿಂಗಳಿಗೆ 100 ಯೂನಿಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡಬಹುದು ಅಂತ ತಿಳಿಸಿದ್ದಾರೆ. 25 ವರ್ಷಗಳ ಬಾಳಿಕೆ ಬರುತ್ತೆ ಅಂತ ಕೂಡ ಹೇಳಿದ್ದಾರೆ. ಹಾಗೇನಾದರೂ ನೀವು ಈ ಒಂದು ಯೋಜನೆಯನ್ನು ಪಡ್ಕೋಬೇಕು ಅಂದಾಗ ನಿಮ್ಮ ಹತ್ರ ದುಡ್ಡಿಲ್ಲ ಅಂತಂದರೆ ನೀವು 10 ವರ್ಷದ ತನಕ ನೀವು 7% ಬಡ್ಡಿ ರೀತಿಯಲ್ಲಿ ಬ್ಯಾಂಕೇ ನಿಮಗೆ ಸಾಲವನ್ನು ಕೂಡ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಅಪ್ಲೈ ಮಾಡಿದಾದ ನಂತರ ಈ ರೀತಿಯಾಗಿ ಬ್ಯಾಂಕ್ನಲ್ಲಿ ಸಾಲ ತಗೊಂಡು ಸೋಲಾರ್ ಪ್ಯಾನಲ್ ಹಾಕಿಸ್ಕೊಳ್ತೇವೆ ಅಂತಂದರೆ ನೀವು ಜನಸಾಮರ್ಥ್ಯ ಪೋರ್ಟಲ್ ಅನ್ನೋ ಒಂದು ವೆಬ್ಸೈಟ್ಗೆ ಹೋಗಿ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ನೀವು ಡೈರೆಕ್ಟ್ ದುಡ್ಡನ್ನ ಕೊಟ್ಟು ನೀವು ಹಾಕಿಸ್ಕೋತೀವಿ ಅನ್ನೋದಾದರೆ ಮೇಲೆ ಒಂದು ವೆಬ್ಸೈಟ್ ಹೇಳಿದ್ನಲ್ಲ ಅದರಲ್ಲಿ ಹಾಕಬೇಕಾಗುತ್ತೆ ಅಪ್ಲಿಕೇಶನ್ನ ಸೂರ್ಯಘರ್ ಯೋಜನೆಯಲ್ಲಿ. ಅಕಸ್ಮಾತ್ ನೀವೇನಾದರೂ ಬ್ಯಾಂಕಲ್ಲಿ ಸಾಲ ತಗೊಂಡೇನಾದರೂ ನಾನು ಹಾಕಿಸ್ಕೋತೀವಿ ಅನ್ನೋದಾದರೆ ಜನಸಾಮರ್ಥ್ಯ ಪೋರ್ಟಲ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಆಗ ನಿಮಗೆ ಬ್ಯಾಂಕ್ನಲ್ಲಿ ಸಾಲ ಕೂಡ ಸಿಗುತ್ತೆ. 1 ಕಿಲೋವ್ಯಾಟ್ ಸೌರಫಲಕದ ಏನಾದರೂ ಹಾಕಿಸ್ಕೋಬೇಕು ಅಂತಂದರೆ 10 × 10 ಚದರ ಅಡಿವಷ್ಟು ನಿಮ್ಮ ಮನೆ ಜಾಗ ಇರಬೇಕಾಗುತ್ತೆ ಮನೆ ಮೇಲೆ ಅಂತ ತಿಳಿಸಿದ್ದಾರೆ. ನೀವು ಎಷ್ಟು ದುಡ್ಡು ಕೊಟ್ಟು ಎಷ್ಟು ಕಿಲೋವ್ಯಾಟ್ ಸಾಮರ್ಥ್ಯದ ಸೌರಫಲಕ ಹಾಕಿಸ್ಕೊಬೇಕು ಅಂತಂದರೆ 1 ಕಿಲೋವ್ಯಾಟ್ನಷ್ಟು ಹಾಕಿಸ್ಕೋಬೋದು, ಅಥವಾ 2 ಕಿಲೋವ್ಯಾಟ್ನಷ್ಟು ಕೂಡ ಹಾಕಿಸ್ಕೋಬೋದು, ಅಥವಾ 3 ಕಿಲೋವ್ಯಾಟ್ನಷ್ಟು ಕೂಡ ನಿಮ್ಮ ಮನೆ ಮೇಲೆ ಸೋಲಾರ್ ಪ್ಯಾನಲ್ನ ಹಾಕಿಸ್ಕೋಬೋದು. 1 ಕಿಲೋವ್ಯಾಟ್ ಏನಾದರೂ ನೀವು ತಗೋತೀರಾ ಅಂತ ಅಂದರೆ ಈ ಒಂದು ಯೋಜನೆಯಲ್ಲಿ ನಿಮಗೆ 30,000ದಷ್ಟು ಸಬ್ಸಿಡಿ ಸಿಗುತ್ತೆ. ಹಾಗೆ 2 ಕಿಲೋವ್ಯಾಟ್ ಅಷ್ಟೇನಾದರೂ ನೀವು ಹಾಕಿಸ್ಕೋತೀರಾ ಅಂತಂದರೆ 60,000ದಷ್ಟು ಸಬ್ಸಿಡಿ ಸಿಗುತ್ತೆ ಗೌರ್ಮೆಂಟಿಂದ. ಹಾಗೆ 3 ಕಿಲೋವ್ಯಾಟ್ ಏನಾದರೂ ತಗೋತೀರಾ ಅಂದರೆ ನಿಮಗೆ 78,000ದಷ್ಟು ಸಬ್ಸಿಡಿ ಸಿಗುತ್ತೆ ಅಂತ ತಿಳಿಸಿದ್ದಾರೆ. ಹಾಗೆ ನಾರ್ಮಲ್ಲು ಮನೆ ಏರಿಯಾಗಳಲ್ಲೇ ಅಪಾರ್ಟ್ಮೆಂಟ್ನ ಕಟ್ಟಿರ್ತಾರಲ್ಲ ಅಂಥವರು 500 ಕಿಲೋವ್ಯಾಟ್ ಅಷ್ಟು ಹಾಕಿಸ್ಕೋಬೋದು ಅಂತ ತಿಳಿಸಿದ್ದಾರೆ. ಈ ಒಂದು ಯೋಜನೆಯಡಿ ಇಷ್ಟೆಲ್ಲ ಅನುಕೂಲ ಇದೆ ಅನ್ನೋದಾದರೆ ಈ ಒಂದು ಕಿಲೋವ್ಯಾಟ್ಗೆಲ್ಲನೂ ಎಷ್ಟು ಅಮೌಂಟ್ ನಾವು ಕಟ್ಟಬೇಕಪ್ಪ ಅಂತ ನೋಡೋದಾದರೆ 1 ಕಿಲೋವ್ಯಾಟ್ಗೆ 60,000ದಿಂದ 80,000ವರೆಗೂ ನಾವು ಕಟ್ಟಬೇಕಾಗತ್ತೆ. ಇದರಲ್ಲಿ ನಮಗೆ 30,000ದಷ್ಟು ಸಬ್ಸಿಡಿ ಸಿಗುತ್ತೆ, ಏನು 1 ಕಿಲೋವ್ಯಾಟಿಗೆ ಮಾತ್ರ. ಹಾಗೆ ತಿಂಗಳಿಗೆ ನಾವು 9,600 ರೂಪಾಯಿಯಷ್ಟು ನಾವು ಉಳಿತಾಯ ಮಾಡ್ಬೋದು ಅಂತ ಕೂಡ ತಿಳಿಸಿದ್ದಾರೆ. ನಾವೇನಾದರೂ 2 ಕಿಲೋವ್ಯಾಟ್ನಷ್ಟು ಹಾಕಿಸ್ಕೊತೀವಿ ಅಂದರೆ 1,20,000ದಿಂದ 1,60,000ವರೆಗೂ ಅಮೌಂಟ್ ಖರ್ಚಾಗುತ್ತೆ. ಹಾಗೆ ಇದರಲ್ಲಿ 60,000ರಷ್ಟು ಸಬ್ಸಿಡಿ ಕೂಡ ನಮಗೆ ಸಿಗುತ್ತೆ ಅಂತ ತಿಳಿಸಿದ್ದಾರೆ. ಇದರಲ್ಲಿ ತಿಂಗಳಿಗೆ ನಾವು 21,000ದಷ್ಟು ಉಳಿತಾಯ ಮಾಡ್ಬೋದು ಅಂತ ಕೂಡ ತಿಳಿಸಿದ್ದಾರೆ. ಇನ್ನು 3 ಕಿಲೋವ್ಯಾಟಷ್ಟು ನಾವೇನಾದರೂ ಹಾಕಿಸ್ಕೊತೀವಿ ಅಂತಂದರೆ 1,80,000ದಿಂದ 2,40,000ವರೆಗೂ ಅಮೌಂಟ್ ಖರ್ಚಾಗುತ್ತೆ. ಇದರಲ್ಲಿ ನೀವು ತಿಂಗಳಿಗೆ 36,000ದಷ್ಟು ಉಳಿತಾಯನ ಮಾಡ್ಬೋದು. ಹಾಗೆ ಇದಕ್ಕೆ 78,000ದಷ್ಟು ಸಬ್ಸಿಡಿ ಕೂಡ ಸಿಗುತ್ತೆ ಅಂತ ತಿಳಿಸಿದ್ದಾರೆ. ಇಷ್ಟೆಲ್ಲ ಯೋಜನೆ ಪಡ್ಕೊಬೇಕು ಅಂತಂದರೆ ನೀವು ಮೊದಲು ಪೂರ್ತಿಯಾಗಿ ಹಣವನ್ನು ಸರ್ಕಾರಕ್ಕೆ ಕಟ್ಟಿ ಈ ಒಂದು ಸೋಲಾರ್ ಪ್ಯಾನಲ್ಗಳನ್ನ ಹಾಕಿಸ್ಕೋಬೇಕು. ಆನಂತರ ನೀವು ಬಿಲ್ಲೆಲ್ಲ ಕಟ್ಟಿ ಆಗಿರುತ್ತಲ್ವ, ಆನಂತರ ಆ ಬಿಲ್ನ ನೋಡಿ ಸರ್ಕಾರ ನಿಮಗೆ
ಎಷ್ಟು ಕಿಲೋವ್ಯಾಟ್ ಹಾಕ್ಸ್ಕೊಂಡಿದ್ದೀರಾ, ಎಷ್ಟು ಅಮೌಂಟ್ ಆಗಿದೆ, ಎಷ್ಟು ಸಬ್ಸಿಡಿನ ಕೊಡಬೇಕು ನಿಮಗೆ ಅಂತ ನೋಡಿ ಆಮೇಲೆ ಒಂದು ಸಬ್ಸಿಡಿ ಹಣವನ್ನು ರಿಟರ್ನ್ ಕೊಡೋದು ನಿಮಗೆ. ಫಸ್ಟೇ ನಾವು ಹಾಕಿಸ್ಕೋಬೇಕಾದ್ರೆ ಸರ್ಕಾರ ನಮಗೆ ಯಾವ ಕಿಲೋವ್ಯಾಟ್ಗೆ ಎಷ್ಟು ಹಾಕ್ಸ್ಕೊತಿದ್ದೀರಾ ಅಂತ ನೋಡಿ ಸಬ್ಸಿಡಿನ ಬಿಟ್ಟು ದುಡ್ಡು ಕಟ್ಟಿಸ್ಕೊಳಲ್ಲ, ನೆನ್ಪಿಟ್ಕೊಳ್ಳಿ. ಫುಲ್ ಎಲ್ಲ ಹಾಕಿಸ್ಕೊಂಡು ಆದ ನಂತರ ನಾವೆಲ್ಲ ಕೈಯಿಂದ ದುಡ್ಡು ಕಟ್ಟಿದ ಆದ ನಂತರ ಆಮೇಲೆ ಸಬ್ಸಿಡಿಯನ್ನು ಕೊಡೋದು ನಮಗೆ. ಈ ಒಂದು ಯೋಜನೆ ಬಗ್ಗೆ ನಿಮಗೆ ಇನ್ನೂ ಏನಾದರೂ ಡೀಟೇಲ್ ಆಗಿ ಮಾಹಿತಿ ಬೇಕು ಅನ್ನೋದಾದರೆ ನೀವು ನಿಮ್ಮ ಹತ್ರನೇ ಇರುವಂಥ ಬೆಸ್ಕಾಂ ಸೋಲಾರ್ ಸಹಾಯವಾಣಿಗೆ ನೀವು ಫೋನ್ ಮಾಡಿ ಕೇಳ್ಬೋದು. ಅದರ ನಂಬರ್ ಕೂಡ 08022340816 ಅಂತ ಹೇಳಲಾಗುತ್ತೆ. ಹಾಗೆ ಅದರದ್ದೊಂದು ಇಮೇಲ್ ಕೂಡ ಇರುತ್ತೆ. ನಾನು ಅದರದ್ದೊಂದು ಫೋಟೋನ ತೆಗೆದು ನಿಮ್ಗೆ ಹಾಕ್ತೀನಿ ಆ ಒಂದು ಫಾರಮ್ದು. ನಿಮಗೆ ಇನ್ನೂ ಏನಾದರೂ ಅದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಬೇಕು ಅಂತಂದರೆ ಫೋನ್ ಮಾಡಿ ತಿಳ್ಕೊಬೋದು. ಹಾಗೆ ಈ ಒಂದು ಫಾರಮಲ್ಲಿ ಏನಿದೆ ಅಂತ ನೀವು ಕೂಡ ಓದಿ ತಿಳ್ಕೊಬೋದು. ಈ ಒಂದು ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂತಂದರೆ ದಯವಿಟ್ಟು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.